ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 32ನೇ ಶ್ಲೋಕ. ಈ ಶ್ಲೋಕದಲ್ಲಿ ಕಾಮ, ಆಸೆ ಎಂಬ ಪದವು 5 ಬಾರಿ ಬರುತ್ತದೆ. ನಮ್ಮ ಆಸೆಗಳನ್ನು ದೇವರು ಹೇಗೆ ಪೂರೈಸುತ್ತಾನೆ ಮತ್ತು ಕೆಟ್ಟ ಆಸೆಗಳನ್ನು ಹೇಗೆ ನಾಶ ಮಾಡುತ್ತಾನೆ ಎಂಬ ರಹಸ್ಯ ಇಲ್ಲಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 292ರಿಂದ 301ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 32. ಭೂತ ಭವ್ಯ ಭವನ್ನಾಥ ಪವನ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂಥ ಕಾಮ ಕಾಮ ಪ್ರದ ಪ್ರಭು. ಪದಗಳ ಅರ್ಥ: ಭೂತ ಭವ್ಯ ಭವತ್ನಾಥಃ, ಭೂತ ಕಳೆದು ಹೋದ ಕಾಲ, ಭವ್ಯ ಬರುವ ಕಾಲ, ಭವತ್ ಈಗಿನ ಕಾಲ, ನಾಥ ಒಡೆಯ, 3 ಕಾಲಗಳಿಗೂ ಇವನೇ ಒಡೆಯ, ಕಾಲವನ್ನು ನಿಯಂತ್ರಿಸುವವನು. ಪವನಃ, ಗಾಳಿಯ ರೂಪದಲ್ಲಿದ್ದು ಎಲ್ಲರನ್ನೂ ಚಲಿಸುವಂತೆ ಮಾಡುವವನು. ಪವನಃ, ಗಂಗೆಯಂತೆ ಅಥವಾ ಗಾಳಿಯಂತೆ ಎಲ್ಲರನ್ನೂ ಪವಿತ್ರ ಮಾಡುವವನು. ಅವನ ಸ್ಮರಣೆಯೇ ಪಾವನ. ಅನಲಹ, ಅಗ್ನಿ ಸ್ವರೂಪನು. ಅಲಂ, ಎನ್ನುವುದೇ ಇಲ್ಲದವನು. ಅಂದರೆ ಭಕ್ತರು ಎಷ್ಟೇ ಸೇವೆ ಮಾಡಿದರೂ ಅವನಿಗೆ ತೃಪ್ತಿಯಾಗುವುದಿಲ್ಲ, ಇನ್ನೂ ಬೇಕು ಎನ್ನುತ್ತಿದ್ದಂತೆ ಮಿತಿ ಇಲ್ಲದವನು. ಕಾಮಃ, ಕಾಮ, ಆಸೆ, ದುರಾಸೆ, ಕೊಲ್ಲುವವನು. ಭಕ್ತರ ಮನಸ್ಸಲ್ಲಿರುವ ಕೆಟ್ಟ ಆಸೆಗಳನ್ನು ನಾಶ ಮಾಡುವವನು. ಕಾಮಕೃತ್, ಕಾಮ ಆಸೆ ಕೃತ್ ಮಾಡುವವನು, ಪೂರೈಸುವವನು. ಭಕ್ತರ ಒಳ್ಳೆಯ ಆಸೆಗಳನ್ನು ಈಡೇರಿಸುವವನು. ಕಾಂತಃ, ಕಮಲಾನಾಥನಂತೆ ಅತ್ಯಂತ ಸುಂದರನಾದವನು, ಸೌಂದರ್ಯದಿಂದ ಎಲ್ಲರನ್ನೂ ಸೆಳೆಯುವವನು. ಕಾಮಃ, ಎಲ್ಲರೂ ಬಯಸುವ ವಸ್ತು ಅವನೇ. ನಾವು ಏನೇ ಆಸೆ ಪಟ್ಟರೂ ಅಂತಿಮವಾಗಿ ನಾವು ಹುಡುಕುತ್ತಿರುವುದು ಆನಂದವನ್ನೇ, ಅಂದರೆ ದೇವರನ್ನೇ. ಕಾಮಪ್ರದಃ, ಕೇಳಿದ್ದನ್ನು ಕೊಡುವವನು. ಭಕ್ತರು ಮೋಕ್ಷ ಕೇಳಿದರೆ ಮೋಕ್ಷ, ಹಣ ಕೇಳಿದರೆ ಹಣ, ಎಲ್ಲವನ್ನೂ ಕೊಡುವವನು. ಪ್ರಭುವು ಎಲ್ಲವನ್ನೂ ಮಾಡಲು ಸಮರ್ಥನಾದ ಒಡೆಯ. ಶ್ಲೋಕದ ಭಾವಾರ್ಥ: ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲಗಳಿಗೆ ಒಡೆಯನಾದವನು. ಗಾಳಿಯ ರೂಪದಲ್ಲಿ ಜಗತ್ತನ್ನು ನಡೆಸುವವನು, ಜಗತ್ತನ್ನು ಶುದ್ಧ ಮಾಡುವವನು. ಅಗ್ನಿ ಸ್ವರೂಪನು ಅಥವಾ ಭಕ್ತರ ಸೇವೆಯಿಂದ ತೃಪ್ತನಾಗದವನು. ದುರಾಸೆಗಳನ್ನು ನಾಶ ಮಾಡುವವನು, ಸಾತ್ವಿಕ ಆಸೆಗಳನ್ನು ಪೂರೈಸುವವನು. ಅತ್ಯಂತ ಸುಂದರನಾದವನು, ಭಕ್ತರಿಂದ ಪ್ರೀತಿಸಲ್ಪಡುವವನು. ಭಕ್ತರು ಕೇಳಿದ್ದನ್ನು ಕೊಡುವವನು ಮತ್ತು ಸರ್ವಶಕ್ತನಾದ ಒಡೆಯ ಆ ಭಗವಂತ. ಧನ್ಯವಾದಗಳು.